ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಶಾಂಭವಿ ಮುದ್ರೆಯನ್ನು ಹೇಳ್ಕೊಡ್ತೇನೆ. ಅತ್ಯಂತ ಸರಳ ರೀತಿಯಲ್ಲಿ ಅಭ್ಯಾಸ ಮಾಡೋಣ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ನೀವು ಅಭ್ಯಾಸ ಮಾಡಿರ್ತೀರ, ಆದರೆ ಈ ರೀತಿ ಅಂತ ಅಭ್ಯಾಸ ಮಾಡಿರಲ್ಲ ಬಹುತೇಕ ಜನ. ಏನಾದರೂ ಸಿಂಪಲಾಗಿ ಬೆನ್ನು ನೇರ ಇಟ್ಕೊಂಡು ಕೂತ್ಕೊಳ್ಳಿ, ಕಣ್ಣ ತಲೆ ಸ್ವಲ್ಪ ಮೇಲೆ ಮಾಡಿ, ಆಯಿತಾ. ಆಮೇಲೆ ಸಹಜವಾಗಿ ಒತ್ತಡ ಹಾಕೋಬೇಡಿ. ಮೈನಾಗಿ ಮುಖ ಎಲ್ಲ ಗಂಟಿಕ್ಕೊಳೋದು, ಉಬ್ಬು ಟೈಟ್ ಮಾಡೋದು ಅದೇನು ಮಾಡಬೇಡಿ. ಎಷ್ಟು ಸಡಿಲ ಮುಖವಾಗಿರುತ್ತೆ, ಮುಖ ಎಷ್ಟು ಸಡಿಲ ಇರುತ್ತೆ ಅಷ್ಟು ಆಳವಾದ ಧ್ಯಾನ ಅಥವಾ ಮೌನ ಅಥವಾ ವಿಶ್ರಾಂತ ಸ್ಥಿತಿಯನ್ನು ನೀವು ತಲುಪ್ತೀರ. ತುಂಬ ಸಿಂಪಲು, ತುಂಬ ಈಸಿ, ಸಖತ್ ಈಸಿ. ಅದೇ ಶಾಂಭವಿ ಮುದ್ರೆ ಸಖತ್ ಪವರ್ಫುಲ್. ನೀವೇನು ಆಲೋಚನೆಗಳಲ್ಲಿ ಒದ್ದಾಡ್ತಾ ಆಲೋಚನೆಗಳಲ್ಲಿ ಸಿಗಾಕೊಂಡಿದ್ರೆ ಅದರಿಂದ ಇಮ್ಮಿಡಿಯೇಟ್ ನಿಮಗೆ ರಿಲೀಫನ್ನು ಕೊಡುತ್ತೆ. ಭಯದಿಂದ ಹೊರಗಡೆ ಬರ್ಬೋದು, ಓವರ್ ಥಿಂಕಿಂಗಿಂದ ಹೊರಗಡೆ ಬರೋದು, ಎಲ್ಲದರಿಂದ ಹೊರಗಡೆ ಬರೋದು. ಸೂಪರ್ ಅಂದರೆ ಸೂಪರ್ ಆದ ಮುದ್ರೆ ಇದು. ಮಾಡೋದೇಗಪ್ಪ, ಬೆನ್ನು ನೇರ ಇಟ್ಕೊಳ್ಳಿ, ಅಭ್ಯಾಸ ಏನು ಕತ್ತನೆ ಹೀಗೆ ಮಾಡಿ, ಗಮನ ಸಹಜವಾಗಿ ಉಬ್ಬುಗಳ ನಡುವೆ ಇಟ್ಕೊಳ್ಳಿ. ಒಂದು ಸಣ್ಣದಾಗಿ ಯೂಟ್ಯೂಬಲ್ಲಿ ಮ್ಯೂಸಿಕ್ ಹಾಕ್ಕೊಳ್ಳಿ. ಹೀಗೆ ಏನು ಮಾಡಬೇಕಂದ್ರೆ ಈ ಥರ ಎಷ್ಟು ಜಾಸ್ತಿ ಹೊತ್ತಾಗುತ್ತೋ ಅಷ್ಟು ಜಾಸ್ತಿ ಹೊತ್ತು ಬೆನ್ನು ನೇರ, ಆಯಿತಾ. ಬೇಕನ್ಸಿದ್ರೆ ಗೋಡೆ ಹೊರ್ಕೊಂಡು ಕೂತ್ಕೊಳ್ಳಿ, ಇನ್ನೂ ಜಾಸ್ತಿ ಹೊತ್ತು ಅಭ್ಯಾಸ ಮಾಡ್ಬೋದು. 1 2 3 ವಿಶ್ರಾಂತಿ ವಿಶ್ರಾಂತಿ. ಈ ರೀತಿ ನಿಧಾನಕ್ಕೆ 1ರಿಂದ 108 ಬಾರಿ ಎಣಿಸಿ. ಅಷ್ಟೊತ್ತಿಗೆ ನೀವು ತುಂಬ ಆಳವಾದ ಧ್ಯಾನಕ್ಕೆ ಹೋಗ್ತೀರಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದನ್ನು 1 ಟೈಮ್ 2 ಟೈಮ್ಸ್ ಮಾಡಿ, ಬ್ಯಾಕ್ ಟು ಒಂದು ಕಂಟಿನ್ಯೂಸ್ ಆಗಿ ಮಾಡಿ. ಕಂಟಿನ್ಯೂಸ್ ಆಗಿ ಎಷ್ಟು ಜಾಸ್ತಿ ಹೊತ್ತು ಮಾಡ್ತೀರಾ, ನಿಮಗೆ ನಿಮ್ಮ ಕೆಲಸ, ಮನೆ, ಅದು ಇದು ಚಿಂತೆ ಎಲ್ಲದೂ ಒಂದು 5 ನಿಮಿಷ ಮರ್ತೇ ಹೋಗ್ಬಿಡುತ್ತೆ. ಟೆನ್ಷನ್ ಅಂತ ದೂರದ ಮಾತು, ಓಕೆನಾ. ಸೊ ಅತ್ಯಂತ ಪ್ರಭಾವಶಾಲಿ, ಅತ್ಯಂತ ಸರಳವಾದ ಅದ್ಭುತವಾದ ಕ್ರಿಯೆ ಇದು. ಇದನ್ನು ಬಳಕೆ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಿ, ಸ್ವಲ್ಪ ಪ್ರಾಣಾಯಾಮ ಮಾಡಿ, 5 ನಿಮಿಷ ಶಾಂಭವಿ ಮುದ್ರೆ ಮಾಡಿ ಕೂತ್ಕೊಂಡ್ರೆ ಧ್ಯಾನ ಅದ್ಭುತ ಆಗುತ್ತೆ. ನಿಮ್ಮ ಬೆಳಗ್ಗೆ ಇದನ್ನು ಅಭ್ಯಾಸ ಮಾಡಿಬಿಟ್ರೆ ನಿಮ್ಮ ದಿನ ಅತ್ಯದ್ಭುತವಾಗಿ ಇರುತ್ತೆ. ಇದನ್ನು ಅಭ್ಯಾಸ ಮಾಡಿ ನನಗೆ ರಿಸಲ್ಟ್ ಹೇಳಿ, ಆಯಿತಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.